ನಮಸ್ತೆ ಸ್ನೇಹಿತರೆ, ನಮ್ಮ ಇನ್ನೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ, ಯಾರಿಗೋಸ್ಕರ ಅಂತೇಳಿ ನೀವು ನೋಡೋದಾದರೆ, ಯಾರೆಲ್ಲ ಇಂಟರ್ನ್ಶಿಪ್ಪನ್ನು ಹುಡುಕ್ತಾ ಇದ್ದೀರಿ, ಅದು ಪೇಯ್ಡ್ ಇಂಟರ್ನ್ಶಿಪ್ ಅಂದರೆ ನೀವು ಹಣ ಕೊಟ್ಟು ನೋಡುವಂಥ ಇಂಟರ್ನ್ಶಿಪ್ ಅಲ್ಲ, ಕಂಪನಿಯವರಿಗೆ ನಿಮಗೆ ಕೊಡುವಂಥ ಇಂಟರ್ನ್ಶಿಪ್ ಯಾರೆಲ್ಲ ಹುಡುಕ್ತಿದ್ದೀರಿ, ಅದು ಬಿಸ್ನೆಸ್ ಡೆವಲಪ್ಮೆಂಟ್ ಅಥವಾ ಸೇಲ್ಸ್ ಫೀಲ್ಡಲ್ಲಿ ಯಾರೆಲ್ಲ ಇಂಟರ್ನ್ಶಿಪ್ಪನ್ನು ಹುಡುಕ್ತಿದ್ದೀರಿ ಅವರಿಗೆ ಈ ವಿಡಿಯೋ ಸೂಟೇಬಲ್ ಆಗಿರುತ್ತೆ. ಹಾಗಂತ ಬೇರೆಯವರಿಗೆ ಇದು ಸೂಟೇಬಲ್ ಅಂತಲ್ಲ. ಸೊ ನೀವು ಕೂಡ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿದರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂತ ಹೇಳಿದರೆ ಇವತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೋದಿರ್ಬೋದು, ಬಟ್ ನಮ್ಮ ಈ ಚಾನಲಲ್ಲಿ ಉದ್ಯೋಗ ರಿಲೇಟೆಡ್ ಇಂಟರ್ನ್ಶಿಪ್, ಸ್ಕಾಲರ್ಶಿಪ್ ಮತ್ತು ಅಪ್ರೆಂಟಿಸ್ಶಿಪ್, ಕೋರ್ಸ್ ರಿಲೇಟೆಡ್ AI ಟೂಲ್ಸ್ ಇದರ ಬಗ್ಗೆ ವೀಡಿಯೋಸ್ ಬರುತ್ತಾ ಇರುತ್ತೆ. ಯಾವುದಾದ್ರೂ ಒಂದು ದಿನ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆದ್ದರಿಂದ ನನ್ನ ರಿಕ್ವೆಸ್ಟ್, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಸೇಲ್ಸ್ ಅಲ್ಲಿ ಇಂಟರ್ನ್ಶಿಪ್ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಇದೊಂದು ಪಾರ್ಟ್ ಟೈಮ್ ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಕಂಪನಿ ಬಂದು ಬ್ರಿಕ್ಸ್ ಟಿಪ್ ಅಂತ. ಸೊ ಇದು ಬ್ಯಾಂಗ್ಳೂರು ಲೊಕೇಶನಲ್ಲಿರುವವರಿಗೆ ಮತ್ತು ತಿಂಗಳಿಗೆ ನಿಮಗೆ ಸ್ಟೈಫಂಡ್ ಆಗಿ ನಿಮಗೆ 23,000 30,000 ಪರ್ ಮಂತ್ ನಿಮಗೆ ಸಿಗುತ್ತೆ. ಇದು 3 ಮಂತ್ಸ್ ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಫ್ರೆಷರ್ಸ್ ಆಪರ್ಚುನಿಟಿ ಇದು, ಈ ಫ್ರೆಷರ್ಸ್ನವರಿಗೆ. ಮತ್ತು ನೀವು ಅಪ್ಲೈ ಮಾಡಬೇಕು 19th ಜುಲೈ 2026 ಒಳಗಡೆ ಇದನ್ನು ಅಪ್ಲೈ ಮಾಡಬೇಕು. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ, ಯಾಕಂತ ಹೇಳಿದ್ರೆ ನೀವು ಕಲಿಯುತ್ತಾ ನೀವು ಇಂಟರ್ನ್ಶಿಪ್ ಮಾಡಬೇಕು ಹುಡುಕ್ತಾ ಇದ್ದರೆ ನಿಮಗೆ 3 ಮಂತ್ಸ್ ಇಂಟರ್ನ್ಶಿಪ್ ಇಲ್ಲಿ ಸಿಗುತ್ತೆ. ಅದಲ್ಲದೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕಂಪನಿಯೇ ನಿಮಗೆ ಆ್ಯಸ್ ಅ ಸ್ಯಾಲರಿ ರೀತಿ ನಿಮಗೆ ಸ್ಟೈಫಂಡ್ ಕೊಡುತ್ತೆ 23,000 30,000 ತನಕ. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ಎಂಡ್ ತನಕ ನೋಡಿ, ಯಾಕಂದರೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನಾನು ಮೊದಲೇ ಹೇಳಿದಾಗೆ ನಾವಿವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಬಿಸ್ನೆಸ್ ಡೆವಲಪ್ಮೆಂಟ್ ಸೇಲ್ಸ್ ಇಂಟರ್ನ್ಶಿಪ್ ಬಗ್ಗೆ. ಇದೊಂದು ಪಾರ್ಟ್ ಟೈಮ್ ಇಂಟರ್ನ್ಶಿಪ್. ದ ಕಂಪನಿ ನಾನು ಹೇಳಿದ್ದೇನೆ, ಇದು ಬ್ರಿಕ್ಸ್ ಅಂತ, ಬಿಸ್ನೆಸ್ ಡೆವಲಪ್ಮೆಂಟ್ ಸೇಲ್ಸ್ ಪ್ರೋ ಟಿಪ್ ರಿಲೇಷನ್ಸ್ LLP ಬ್ರಿಕ್ ಟಿಪ್. ಸೊ ಯಾವಾಗ ನೀವು ಜಾಯ್ನ್ ಆಗಬೇಕು, ಇಮಿಡಿಯೇಟ್ಲಿ ನೀವು ಜಾಯ್ನ್ ಆಗಬೇಕು. ಮತ್ತು ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 3 ಮಂತ್ಸ್. ಸ್ಟೈಫಂಡ್ ನಿಮಗೆ ಎಷ್ಟು ಸಿಗುತ್ತೆ, ನಾನು ಮೊದಲೇ ತಿಳಿಸಿದಾಗೆ 23,000 30,000 ಪರ್ ಮಂತ್ ನಿಮಗೆ ಸ್ಟೈಫಂಡ್ ಸಿಗುತ್ತೆ. ಖಾಲಿ 2 ದಿನ ಆಗಿದೆ ಪೋಸ್ಟ್ ಮಾಡಿ, ಜಸ್ಟ್ 2 ಡೇಸ್ ಆದದಷ್ಟೇ. ಸೊ ಬೇಗನೆ ಅಪ್ಲೈ ಮಾಡಿ, ಯಾಕಂದರೆ ಇಂಥ ಅಪರ್ಚುನಿಟಿ ಎಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವಲ್ಲಿ ಇರುತ್ತೆ. ಅಂದರೆ ಯಾರು ಬೇಗ ಅಪ್ಲೈ ಮಾಡ್ತಾರೆ ಅವರಿಗೆ ಸಿಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದು 19th ಜುಲೈ 2026. ಓಕೆ, ಸೊ ಈ ಅಪರ್ಚುನಿಟಿನ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅಬೌಟ್ ಪಾರ್ಟ್ ಟೈಮ್ ಜಾಬ್ ಆ್ಯಂಡ್ ಆರ್ ಇಂಟರ್ನ್ಶಿಪ್, ಇದೊಂದು ಪಾರ್ಟ್ ಟೈಮ್ ಜಾಬ್ ಅಥವಾ ಇಂಟರ್ನ್ಶಿಪ್, ಇದ್ರ ಬಗ್ಗೆ ಹೇಳೋದಾದರೆ, a sales intern at this company, you will have exciting opportunity to work closely with experienced real estate professionals to learn and grow in the industry. ಸೊ ನೀವು ಯಾರೊಟ್ಟಿಗೆ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಪ್ರೊಫೆಷನಲ್ ಯಾರು ಇರ್ತಾರೆ ಅವರೊಟ್ಟಿಗೆ ನೀವು ಕ್ಲೋಸ್ ಆಗಿ ವರ್ಕ್ ಮಾಡ್ತೀರಿ. ಯುವರ್ ರೋಲ್ ವಿಲ್ ಇನ್ವಾಲ್ವ್ ಯುಟಿಲೈಸಿಂಗ್ ಯುವರ್ ನಾಲೆಜ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಟು ಎಂಗೇಜ್ ವಿತ್ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಆ್ಯಂಡ್ ಶೋಕೇಸ್ ವಿತ್ ಯುನೀಕ್ ಆಫರಿಂಗ್ ಆಫ್ ಅವರ್ ಪ್ರಾಪರ್ಟೀಸ್. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದರೆ, ಸೊ ನೀವು ಕ್ಲೈಂಟ್ಸ್ ಒಟ್ಟಿಗೆ ಮಾತಾಡಿ ಈ ಕಂಪನಿಯ ಏನು ಯುನಿಕ್ ಆಫರಿಂಗ್ಸ್ ಏನಿದೆ ಅದನ್ನು, ಪ್ರಾಪರ್ಟಿಯಾಗೆ ಇರುವಂಥ ಆಫರಿಂಗ್ಸ್ ಏನಿದೆ ನೀವು ಕ್ಲೈಂಟ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕೀ ರೆಸ್ಪಾನ್ಸಿಬಿಲಿಟಿ ಏನಂತ ನೋಡಿದ್ರೆ, ಕಂಡಕ್ಟ್ ಮಾರ್ಕೆಟ್ ರಿಸರ್ಚ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ಲೀಡ್ಸ್ ಆ್ಯಂಡ್ ಅಪರ್ಚುನಿಟಿ ಫಾರ್ ಸೇಲ್ಸ್. ಸೊ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಇದರಿಂದ ನೀವು ಲೀಡ್ಸ್ ಮತ್ತು ಅಪರ್ಚುನಿಟಿ, ಅವರ ಸೇಲ್ಸ್ಗೆ ಎಲ್ಲಿಂದ ಲೀಡ್ ಸಿಗುತ್ತೆ, ಅಪರ್ಚುನಿಟೀಸ್ ಎಲ್ಲೆಲ್ಲಿದೆ ಅಂತೇಳಿ ನೀವು ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಅಸಿಸ್ಟಿಂಗ್ ದಿ ಡೆವಲಪ್ಮೆಂಟ್ ಆಫ್ ಅ ಸೇಲ್ಸ್ ಸ್ಟ್ರಾಟಜೀಸ್ ಆ್ಯಂಡ್ ಪಿಚ್ ಟು ಅಟ್ರಾಕ್ಟ್ ಕ್ಲೈಂಟ್ಸ್. ಸೊ ನೀವು ಸೇಲ್ಸ್ನ ಡೆವಲಪ್ಮೆಂಟ್ ಸ್ಟ್ರಾಟಜೀಸನ್ನು ಕ್ಲೈಂಟ್ ಒಟ್ಟಿಗೆ ಪಿಚ್ ಮಾಡಬೇಕು. ಅಂದರೆ ಅವರಿಗೆ ನೀವು ಹೇಳಬೇಕು, ಸೊ ನಿಮ್ಮ ಪ್ರಾಪರ್ಟೀಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಅಂತ. ಕಮ್ಯುನಿಕೇಟಿಂಗ್ ವಿತ್ ಕ್ಲೈಂಟ್ ಥ್ರೂ ವೇರಿಯಸ್ ಚಾನಲ್ಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ರಾಪರ್ಟೀಸ್. ಸೊ ಬೇರೆ ಕ್ಲೈಂಟ್ ಒಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡಿ ಅವರ ಪ್ರಾಪರ್ಟಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಕೊಲಾಬರೇಟಿಂಗ್ ವಿತ್ ದಿ ಸೇಲ್ಸ್ ಟೀಮ್ ಟು ಕೋಆರ್ಡಿನೇಟ್ ಪ್ರಾಪರ್ಲಿ ವಿವಿಂಗ್ಸ್ ಆ್ಯಂಡ್ ಕ್ಲೈಂಟ್ ಮೀಟಿಂಗ್ಸ್. ಕ್ಲೈಂಟ್ ಮೀಟಿಂಗ್ ಮತ್ತು ಪ್ರಾಪರ್ಟಿ ವಿವಿಂಗ್ಸನ್ನು ನೀವು ಅವರ ಸೇಲ್ಸ್ ಟೀಮ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಿ ಕೊಲಾಬರೇಟ್ ಮಾಡಬೇಕು. ಮೇಂಟೈನಿಂಗ್ ಅಕ್ಯುರೇಟ್ ರೆಕಾರ್ಡ್ ಆಫ್ ಕ್ಲೈಂಟ್ ಇಂಟರಾಕ್ಷನ್ ಆ್ಯಂಡ್ ಸೇಲ್ಸ್ ಆ್ಯಕ್ಟಿವಿಟೀಸ್. ಸೊ ಕ್ಲೈಂಟ್ ಇಂಟರಾಕ್ಷನ್ ಒಟ್ಟಿಗೆ ಮಾಡುವಂತಹ ರೆಕಾರ್ಡ್ ಮತ್ತು ಸೇಲ್ಸ್ ಆ್ಯಕ್ಟಿವಿಟೀಸ್ ಏನೆಲ್ಲಿದೆ ಅದನ್ನು ಒಂದು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಬೇಕು. ಪಾರ್ಟಿಸಿಪೇಟಿಂಗ್ ಇನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ವರ್ಕ್ಶಾಪ್ಸ್ ಟು ಎನ್ಹಾನ್ಸ್ ಯುವರ್ ಸೇಲ್ಸ್ ಸ್ಕಿಲ್ಸ್. ಸೊ ಇದರ ಸೇಲ್ಸ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ವರ್ಕ್ಶಾಪ್ ಇರುತ್ತೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನೋಡಿ, ಇದರಿಂದ ಪಾರ್ಟಿಸಿಪೇಟ್ ಮಾಡಿದರೆ ಕಂಪನಿಗೂ ಸಹ ಯೂಸ್ಫುಲ್ ಇದೆ, ನಿಮ್ಮ ಪರ್ಸನಲ್ ಗ್ರೋತಿಗೆ ಕೂಡ ಯೂಸ್ಫುಲ್ ಇದೆ. ಪ್ರೊವೈಡಿಂಗ್ ಅ ಫೀಡ್ಬ್ಯಾಕ್
feedback and suggestions for improving sales process and customer experience. So this internship will provide you both valuable hands-on experience in the real estate industry and the opportunity to develop your sales and communication skills. ಸೊ ನಿಮಗೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಾಗೆ ನಿಮ್ಮ ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಕೂಡ ಇದೊಂದು ಆಗಿದೆ. ಇಫ್ ಯು ಆರ್ motivated individual with the passion for sales and real estate, we want to hear from you. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಆಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಯಾವುದೆಲ್ಲ ಸ್ಕಿಲ್ ಇರಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ CRM ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು, ಇಂಗ್ಲೀಷ್ ಪ್ರೊಫಿಷಿಯನ್ಸ್ ಇರಬೇಕು ಮತ್ತು ನೆಗೋಷಿಯೇಷನ್ ಬಾರ್ಗೇನ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ಅರ್ನ್ ಸರ್ಟಿಫಿಕೇಟ್ ವಿತ್ ದೀಸ್ ಸ್ಕಿಲ್ಸ್, ಲರ್ನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸರ್ಟಿಫಿಕೇಟ್ ಸಿಗುತ್ತೆ, ಲರ್ನ್ ಬಿಸ್ನೆಸ್ ಕಮ್ಯುನಿಕೇಷನ್ ಸರ್ಟಿಫಿಕೇಟ್ ಸಿಗುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ ಮತ್ತು ಲರ್ನ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ನಿಮಗೆ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಹಾಗಾದ್ರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಹೂ ಕ್ಯಾನ್ ಅಪ್ಲೈ? ಸೊ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ ಅಪ್ಲೈ ಹೂ ಆರ್ ಅವೈಲೇಬಲ್ ಫಾರ್ ದಿ ಪಾರ್ಟ್ ಟೈಮ್ ಆರ್ ಇಂಟರ್ನ್ಶಿಪ್. ಸೊ ಯಾರೆಲ್ಲ ಈ ಪಾರ್ಟ್ ಟೈಮ್ ಜಾಬ್ ಅಥವಾ ಇಂಟರ್ನ್ಶಿಪ್ಪಲ್ಲಿ ಇಂಟ್ರೆಸ್ಟೆಡ್ ಇದ್ರಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಹೂ ಕ್ಯಾನ್ ಸ್ಟಾರ್ಟ್ ಜಾಬ್ ಬಿಟ್ವೀನ್ 19th June 26 to 24th July 26. ಸೊ ಈ ಡೇಟ್ ಒಳಗೆ ಯಾರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗುತ್ತೆ ಅವ್ರು ಮಾತ್ರ ಜಾಯಿನ್ ಮಾಡಿ. ಹಾಗೆ ಡ್ಯೂರೇಷನ್ 3 months ಇರುತ್ತೆ. ಆರ್ ಫ್ರಾಮ್ ಬ್ಯಾಂಗ್ಳೂರ್ ಓನ್ಲಿ, ನೀವು ಬ್ಯಾಂಗ್ಳೂರ್ನವ್ರು ಮಾತ್ರ ಆಗಿರಬೇಕು. ಹ್ಯಾವ್ ರಿಲೆವೆಂಟ್ ಸ್ಕಿಲ್ಸ್ ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಅದರ್ ರಿಕ್ವೈರ್ಮೆಂಟ್ಸ್ ಏನೆಲ್ಲಿರುತ್ತೆ? ಸೊ ಅದರ್ ರಿಕ್ವೈರ್ಮೆಂಟ್ ನೋಡೋದಾದರೆ, ಸೊ ನಿಮ್ಮ ಹತ್ರ ಬೈಕ್ ಇರಬೇಕು, KYC ಮಸ್ಟ್ ಬಿ ಇಂಟ್ರೆಸ್ಟೆಡ್ ಇನ್ ಸೇಲ್ಸ್, KYC ಇರಬೇಕು ಮತ್ತು ಮಸ್ಟ್ ಬಿ ಇಂಟ್ರೆಸ್ಟೆಡ್ ಇನ್ ಸೇಲ್ಸಲ್ಲಿ ಇರಬೇಕು. ನಿಮಗೆ ಏನೆಲ್ಲ ಸಿಗುತ್ತೆ? ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಮತ್ತು ಇದು ಫ್ಲೆಕ್ಸಿಬಲ್ ಅವರ್ಸ್ ಮತ್ತು ಇನ್ಫಾರ್ಮಲ್ ಡ್ರೆಸ್ ಕೋಡ್. ಫಾರ್ಮಲ್ ಡ್ರೆಸ್ ಕೋಡ್ ಇರೋದಿಲ್ಲ, ನಿಮಗೆ ಟೀ ಶರ್ಟ್ ಯಾವುದು ಬೇಕಾದ್ರೂ ಹಾಕ್ಬೋದು, ನಿಮಗೆ ಫಾರ್ಮಲ್ ಡ್ರೆಸ್ ಹಾಕಬೇಕಂತೇನು ಇರೋದಿಲ್ಲ. ಸೊ ನೋಡಿ, ಅಡಿಷ್ನಲ್ ಇನ್ಫಾರ್ಮೇಷನ್, ನಿಮಗೆ ಸ್ಟೈಫಂಡ್ ಸ್ಟ್ರಕ್ಚರ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಫಿಕ್ಸ್ಡ್ ಪೇ, ನಿಮಗೆ ತಿಂಗಳಿಗೆ 18,000ದಿಂದ 20,000 ತನಕ ಫಿಕ್ಸ್ಡ್ ಪೇ ಇರುತ್ತೆ. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇನ್ಸೆಂಟಿವ್ ತಿಂಗಳಿಗೆ 5,000 to 10,000 ಎಕ್ಸ್ಟ್ರಾ ನಿಮಗೆ ಸಿಗುವಂಥದ್ದು. ಇದು ನಿಮಗೆ ಪರ್ ಮಂತ್ ಆಬ್ವಿಯಸ್ಲಿ ಸಿಗುತ್ತೆ. ಮತ್ತು ನೀವು ಹೇಗೆ ವರ್ಕ್ ಮಾಡ್ತೀರಿ, ಎಷ್ಟು ಕ್ಲೈಂಟ್ಸನ್ನು ನೀವು ಕನ್ವರ್ಟ್ ಮಾಡ್ತೀರಿ, ಎಷ್ಟು ಲೀಡ್ಸ್ ತೊಗೊಂಡು ಬರ್ತೀರಿ, ಅದರ ಮೇಲೆ ನಿಮಗೆ 5,000ರಿಂದ 10,000 ತನಕ ನಿಮಗೆ ಇನ್ಸೆಂಟಿವ್, ದಟ್ ಈಸ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಸೊ ಎಷ್ಟು ಓಪನಿಂಗ್ಸ್ ಇದೆ ಇಲ್ಲಿ ನಿಮಗೆ ನೋಡೋದಾದರೆ 6 ಓಪನಿಂಗ್ಸ್ ಇದೆ. 6 ಓಪನಿಂಗ್ಸ್ ಉಂಟು, 6 ಓಪನಿಂಗ್ಸ್ ಇದೆ. ಸೊ ಅಬೌಟ್ ಕಂಪನಿ ಬಗ್ಗೆ ನೀವು ಇಲ್ಲಿ ನೋಡ್ಬೋದು, ಕಂಪನಿ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ. ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಎಂಪ್ಲಾಯೀಸ್ ಸೈನ್ ಅಪ್, ಅಥವಾ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆದರೆ ನೀವು ಲಾಗಿನ್ ಕೊಡಿ, ಇಲ್ಲದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಕೊಡುತ್ತೆ. ಆ ರಿಜಿಸ್ಟ್ರೇಷನ್ ಫಾರ್ಮನ್ನು ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದರೆ ಆಯಿತು. ಸೊ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೆರಿ ಗುಡ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಬಗ್ಗೆ ನಾನು ತೋರಿಸಿದೆ. ಸೊ ಇದರಿಂದ ನಿಮಗೆ ತಿಂಗಳಿಗೆ 23,000ರಿಂದ 30,000 ತನಕ ಸ್ಟೈಫಂಡ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.